ಮೇಲ್ಗಡೆ ಇರೋದು ತುಪ್ಪ, ಹೌದು. ಈ ಕೆಳಗಡೆ ಇರೋದು ಪರಾಗ, ಅದ್ರ ಕೆಳಗಡೆ ಇರೋದು ಮೊಟ್ಟೆ ಮರಿ. ಇಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ, ಹೌದು. ಅದು ಲಾರ್ವಾ. ತಿರ್ಗಾ ಕೋಣೆ, ಇವು ದುಂಬಿಗಳು ನಪುಂಸಕ, ಇವು ಮೊಟ್ಟೆ ಇಡಲ್ಲ. ಈ ಗಂಡು ನೋಡೋದು ಏನು ಕೆಲಸ ಇಲ್ಲ. ಅದೇನೋ ಇವು ತಂದು ಹಾಕಿರೋದು, ಅದು ತಿನ್ಬಿಟ್ಟು ಮಜಾ ಮಾಡ್ಕೊಂಡು ಝೂಮ್ ಅಂತ ಓಡಾಡ್ತಾ ಇರ್ತೈತೆ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮ್ಮ ಚಾನೆಲ್ ಅಲ್ಲಿ ನೀವು ಜೇನುಳದ್ದು ಟ್ರೈನಿಂಗ್ ನೋಡಿದ್ರೆ, ಮತ್ತೆ ಕೋವೆಯಿಂದ ಹೇಗೆ ಜೇನ್ ಹಿಡಿದು ಅಂತ ನೋಡಿದ್ರೆ, ಈಗ ಬನ್ನಿ ಲೈವ್ ಆಗಿ ಹೆಂಗೆ ಜೇನ್ ಹಾರ್ವೆಸ್ಟ್ ಮಾಡೋದು ಮತ್ತೆ ಜೇನಿನ ಕೆಲವೊಂದಷ್ಟು ಮುಖ್ಯ ಗುಣಗಳನ್ನ ಈ ವಿಡಿಯೋದಲ್ಲಿ ಮಾತಾಡೋಣ. ನಾನು ಇವತ್ತು ತುಮಕೂರು ಹತ್ರ ಬಂದಿದ್ದೇನೆ. ಇಲ್ಲೊಬ್ರು ಅವರ ಹವ್ಯಾಸಕ್ಕೆ ಅಂತ 2-3 ಬಾಕ್ಸ್ ಇಂದ ಸ್ಟಾರ್ಟ್ ಮಾಡಿದವರು ಈಗ ಸುಮಾರು 20 ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಬನ್ನಿ ಹೋಗೋಣ, ಆ ರೈತರ ಹತ್ರ ಮಾತಾಡೋಣ. ಬುಕ್ಪಟ್ನ ಅಂತ, ಕೊರಟಗೆರೆ ತಾಲ್ಲೂಕು, ಚನ್ನರಾಯನದುರ್ಗ ಹೋಬಳಿ, ತುಮಕೂರು ಡಿಸ್ಟಿಕ್ಕು. ನಮ್ಮ ಹೆಸರು ಪ್ರಹ್ಲಾದ್ ಅಂತ. ಇಲ್ಲಿ ನಾವು ಜೇನು ಕೃಷಿ ಮಾಡ್ತಾ ಇದ್ದೀವಿ ಬುಕ್ಪಟ್ನದಲ್ಲಿ. ನಮ್ಮದು ಇಲ್ಲಿ 2 ಎಕರೆ ಜಮೀನಿದೆ. 2 ಎಕರೆಯಲ್ಲಿ 15ರಿಂದ 20 ಬಾಕ್ಸ್ ಇಟ್ಟಿದ್ದೀವಿ. ತಿರ್ಗಾ ಬೇರೆ ಕಡೆ 15 ಬಾಕ್ಸು ನಮ್ಮ ಸ್ನೇಹಿತರು ಜಮೀನಲ್ಲಿ 15 ಬಾಕ್ಸ್ ಇಟ್ಟಿದ್ದೀವಿ. ಈ ಜೇನು ಕೃಷಿ ಬಗ್ಗೆ ಇದು ಮಾಡ್ತಾ ಇದೀವಿ. ಸರ್, ನಿಮ್ಗೆ ಇರೋ 2 ಎಕರೆಯಲ್ಲಿ ಜೇನೆ ಇಷ್ಟೊಂದು ಪ್ರಮಾಣದಲ್ಲಿ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು ಸರ್? ಸರ್, ನಾವು 2 ಎಕರೆ ಜಮೀನಲ್ಲಿ ಅಂತರ ಕೃಷಿಯಾಗಿ ಈ ಪಪ್ಪಾಯಿ ಹಾಕಿದೀವಿ, ಪ್ಲಸ್ ಈ ಜೇನು ಕೃಷಿನೂ ಮಾಡ್ತಾ ಇದೀವಿ. 2 ಎಕರೆಯಲ್ಲಿ ಇವಾಗ ಅದರಲ್ಲಿ ಅಂತರ ಬೆಳೆಯಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅದರಲ್ಲಿ ನಾವು ಒಂದು ಜೇನು ಕೃಷಿ ಆರಿಸ್ಕೊಂಡಿದೀವಿ. ಜೇನು ಕೃಷಿ ಆರಿಸ್ಕೊಂಡು ಇದರಲ್ಲಿ 5 ಬಾಕ್ಸ್ ತೋಟಗಾರಿಕೆ ಇಲಾಖೆಯಿಂದ ತಂದು ಇದನ್ನ ಮಾಡಿ ನಾವು ಡಿವೈಡ್ ಮಾಡಿ 20 ಬಾಕ್ಸ್ ಮಾಡಿದೀವಿ. ನಾವು ಇವಾಗ ಜೇನು ಕೃಷಿ ಜೊತೆಗೆ ಪಾಲಿನೇಷನ್ ಆಗುತ್ತೆ, ನಮಗೆ ತೋಟಕ್ಕೆ ಪಾಲಿನೇಷನ್ ಆಗುತ್ತೆ. ಪ್ಲಸ್ ಈ ನಮ್ಮ ಪ್ರಕೃತಿಗೆ ನಮ್ದು ಒಂದು ಹುಳನ ಸಂರಕ್ಷಣೆ, ಒಂದು ದುಂಬಿನ ಒಂದು ಸಂರಕ್ಷಣೆ ಮಾಡಿ ಒಂದು ಕೊಡುಗೆ ಕೊಟ್ಟಂಗೆ ಪ್ರಕೃತಿಗಾಗುತ್ತೆ. ನಾವು ಸುಮಾರು ಅಂದ್ರೆ ಒಂದು 3-4 ಬಾಕ್ಸ್ ಎದ್ದೋಗಿದ್ದಾವೆ. ಈ ಕರಡಿ ಒಂದ್ ಬಾಕ್ಸ್ ಕರಡಿ ತಿಂದಾಕಿತ್ತು. ಅದಕ್ಕೆ ನಾವು ಸೋಲಾರ್ ಫೆನ್ಸಿಂಗ್ ಮಾಡಿಸಿದೀವಿ. ಸುತ್ತಲೂ ಸೋಲಾರ್ ಫೆನ್ಸಿಂಗ್ ಮಾಡಿಸಿ ಇಟ್ಟಿದ್ದೀನಿ. ಇವಾಗ ಕರಡಿ ಏನ್ ಬರೋದಿಲ್ಲ. ಅವು ಎದ್ದೋಯ್ತು 4-5 ಬಾಕ್ಸ್, ಅದು ನಮ್ಮ ಪ್ರಕೃತಿಗೆ ಕೊಡುಗೆ ಅಂತ ಅನ್ಕೊಂಡಿದೀವಿ. ಅದೇ ಬಾಕ್ಸ್ ನಾವು ರಿಟರ್ನ್ ಡಿವೈಡ್ ಮಾಡ್ಕೊಂಡು ಅದೇ ಬಾಕ್ಸ್ ನಾವು ಜಾಸ್ತಿ ಮಾಡ್ಕೊಂಡಿದೀವಿ. ನಮ್ಗೇನ್ ಲಾಸ್ ಇಲ್ಲ. ಪ್ರಕೃತಿಗೆ ಏನಾದ್ರೂ ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಕೊಡುಗೆ ಕೊಡ್ಬೇಕು. ಏನು ಇವತ್ತು 20 ಬಾಕ್ಸ್ 5 ಬಾಕ್ಸ್ ಎದ್ದೋದ್ರೂ ನಾವು ಚಿಂತೆ ಮಾಡಲ್ಲ. ಯಾಕಂದ್ರೆ ಪ್ರಕೃತಿಗೆ ಕೊಡುಗೆ ಅಂತ ಮನುಷ್ಯ ಅಂತ ಹುಟ್ಟಿದ್ಮೇಲೆ ಏನಾದ್ರೂ ಒಂದು ಮಾಡ್ಬೇಕು. ಈಗ ಹೊಸ ಬಾಕ್ಸ್ ಸರ್, ಇದು ಹೊಸ ಬಾಕ್ಸು. 4 ಫ್ರೇಮ್ ಇತ್ತು. ಇವಾಗ 1 ಫ್ರೇಮು 2 ಫ್ರೇಮು ಕಟ್ತಾ ಇದೆ ಮೇಣ. ನೋಡ್ರಿ, ಚೆನ್ನಾಗಿ ಕಟ್ತಾ ಇದೆ. ಇಲ್ಲ, ಅದು ಈಗ ಹೊಸಾದ್ ಕಟ್ಟಿರೋದು ಅನ್ಸುತ್ತೆ. ನೋಡಿ, ಇಲ್ಲಿ ಈ ಮೇಲ್ಗಡೆ ಇರೋದು ತುಪ್ಪ, ಹೌದು. ಈ ಕೆಳಗಡೆ ಇರೋದು ಪರಾಗ, ಅದ್ರ ಕೆಳಗಡೆ ಇರೋದು ಮೊಟ್ಟೆ ಮರಿ. ಹೌದು. ಇದು ಸಂಸಾರ ಕೋಣೆಯಲ್ಲಿ ಮಾತ್ರ, ಇದು ಸಂಸಾರ ಕೋಣೆ ಮಾತ್ರ. ಇದು ಹೌದು. ಇದ್ರ ಮೇಲೆ ನಾವು ಬೇರೆ ಎಕ್ಸ್ಟ್ರಾ ಒಂದು ಜೇನು ಕೋಣೆ ಅಂತ ಒಂದು ಕೊಡ್ತೀವಿ. ಹೌದು. ಅದನ್ನ ಸೂಪರ್ ಅಂತಾರೆ. ಇದರಲ್ಲಿ ನೋಡ್ರಿ, ಇಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ, ಹೌದು, ಅದು ಲಾರ್ವಾ. ತಿರ್ಗಾ ಇನ್ನೊಂದು ಇದ್ರಲ್ಲಿ ಒಂದು ಚಿಕ್ಕದ್ ಕಾಣ್ತಾ ಇದೆ, ಒಂದು ಅಕ್ಕಿ ಕಾಳು ತರ ಕಾಡುತ್ತೆ. ಈ ಕಡೆ ತಿರುಗಿಸಿ ಸರ್. ಅಲ್ಲ, ಅದೆಲ್ಲಿ ವೈಟ್ ಅಕ್ಕಿ ಕಾಳು ಅಂತ ನೋಡ್ರಿ, ಇಲ್ಲ. ಹೌದು, ಅದ್ರೊಳಗಡೆ ಅದು 2 ದಿವಸದ್ದು ಮರಿ. ಇದು ನೋಡ್ರಿ, ಇದು 4-5 ದಿವಸದ್ದು. ಇದೆಲ್ಲ ನಾಳೆ ನಾಡ್ದಾಗೆಲ್ಲ ಈಚೆ ಬಂದ್ಬಿಡ್ತಾರೆ, ಓಪನ್ ಆಗ್ಬಿಡುತ್ತೆ. ಇದು ನಾವು ಇದು ಜೇನು ನೊಣ. ಹೌದು. ಇದು ಏನ್ ಹೇಳ್ತಾರೆ ಅಂದ್ರೆ, ಇದು ಯಾವುದು ಸಂಸಾರ ಕೋಣೆ. ಇವು ದುಂಬಿಗಳು ನಪುಂಸಕ, ಇವು ಮೊಟ್ಟೆ ಇಡಲ್ಲ. ಹೌದು. ರಾಣಿ ಒಂದು ಫೆರಮಾನ್ ಬಿಡುಗಡೆ ಮಾಡುತ್ತೆ. ಆ ಫೆರಮಾನ್ ಬಿಡುಗಡೆ ಮಾಡೋದ್ರಿಂದ ಇವು ನಪುಂಸಕ ಆಗ್ತವೆ.
ಆದ್ರೆ ಇವು ರಾಣಿನೇ ಮೊಟ್ಟೆ ಇಡೋದು. ಹಾ. ಒಂದು ದಿವಸಕ್ಕೆ ರಾಣಿ ಮಿನಿಮಮ್ ಅಂದ್ರೆ 500ರಿಂದ ಅದಕ್ಕೆ ಆಹಾರ ಲಭ್ಯತೆ ಮೇಲೆ 1,500 ಮೊಟ್ಟೆ ಇಡುತ್ತೆ. 500ರಿಂದ ಒಂದು ದಿವಸಕ್ಕೆ. ಒಂದು ದಿವಸಕ್ಕೆ ಇವತ್ತು ಬ್ರೂಡ್ ಚೇಂಬರ್ ಅಲ್ಲಿ ನಾವು 2-3 ಫ್ರೇಮು ಇತ್ತು ಅಂದ್ರೆ 3 ದಿವಸ ಬಿಟ್ಕೊಂಬಂತಂದ್ರೆ ಅಲ್ಲೇ 1 ಫ್ರೇಮ್ ಜಾಸ್ತಿ ಆಗಿರುತ್ತೆ. ಹೌದು, ಆತರ. ಇದು ನೋಡ್ರಿ ಒಂದು ಗಂಡು ನೊಣ ಕಪ್ಪುಗಿರೋದು. ಹೌದು, ಇದು ಗಂಡು ನೊಣ. ಗಂಡು ನೊಣದ್ದು ಏನೂ ಕೆಲಸ ಇಲ್ಲ. ಗಂಡು ನೊಣ ಏನು, ಇವು ಕೆಲಸಗಾರ ನೊಣಗಳು. ಇದರಲ್ಲಿ 3 ಟೈಪ್ ಇರುತ್ತೆ. ಕೆಲಸಗಾರ ನೊಣದಲ್ಲೇ 3 ಟೈಪ್. ಕೆಲವು ದಾದಿ ನೊಣ ಮಾಡ್ತವೆ. ದಾದಿ ಅಂದ್ರೆ ರಾಣಿಗೆ ಊಟ ತಿನ್ಸೋದು, ತಿರ್ಗಿ ಮೊಟ್ಟೆಗಳಿಗೆ ಊಟ ತಿನ್ಸೋದು, ಅದಕ್ಕೆ ಲಾರ್ವಾ ತುಂಬೋದು. ತಿರ್ಗ ಕೆಲವು ತುಪ್ಪ ತರದೇ ಬೇರೆ ಇರ್ತವೆ, ಪರಾಗ ತರದೇ ಬೇರೆ ಇರ್ತವೆ. ಅದರಲ್ಲಿ ಎಲ್ಲ ಡಿವೈಡ್ ಮಾಡ್ಕೊಂಡಿರ್ತವೆ. ಈ ಗಂಡು ನೊಣದ್ದು ಏನು ಕೆಲಸ ಇಲ್ಲ. ಅದೇನೋ ಇವು ತಂದು ಹಾಕಿರೋದು ಅದು ತಿನ್ಬಿಟ್ಟು ಮಜಾ ಮಾಡ್ಕೊಂಡು ಝೂಮ್ ಅಂತ ಓಡಾಡ್ತಾ ಇರ್ತೈತೆ. ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಚೆ ಹೋಗುತ್ತೆ, ಎಲ್ಲ ಓಡಾಡುತ್ತೆ. ಅದು ಒಂದೇ ಒಂದು ಪರಾಗ, ಒಂದೇ ಒಂದು ಅಣುವಷ್ಟು ಒಂದು ಪರಾಗ ಆಚೆ ಹೋದಾಗ ಕಚ್ಕೊಂಬಂದು ಒಳಕಿಕ್ಕಲ್ಲ, ಇಡಲ್ಲ. ಅದೇನಿದ್ರು ಮಜಾ ಮಾಡ್ಕೊಂಡು ಆರಾಮಾಗಿ ಇರುತ್ತೆ, ತಿನ್ಕೊಂಡು ಉಣ್ಕೊಂಡಿರುತ್ತೆ. ಅದ್ರದ ಕೆಲಸ ಏನು ಸರ್? ಅದ್ರ ಕೆಲಸ ಏನು ಅಂದ್ರೆ, ಈ ಹೊಸ್ದಾಗಿ ಡಿವೈಡ್ ಮಾಡ್ತೀವಲ್ಲ, ಹೌದು, ಈ ಡಿವೈಡ್ ಮಾಡಿದಾಗ ಆ ರಾಣಿ ಹೊಸ ರಾಣಿ ಆಗುತ್ತಲ್ಲ, ಹೌದು, ಆ ಹೊಸ ರಾಣಿ ಆದಾಗ ಅದಕ್ಕೆ ಮೀಟ್ ಮಾಡೋದಕ್ಕೋಸ್ಕರ ಅಷ್ಟೇ. ಅದು ಒಂದು ರಾಣಿ ಆಗಿ 3 ದಿವಸ ರೆಸ್ಟ್ ಮಾಡುತ್ತೆ. ರೆಸ್ಟ್ ಮಾಡಿ ಆಮೇಲಿಂದ ಆಚೆ ಹೋಗುತ್ತೆ. ಆಚೆ ಹೋದ್ಮೇಲೆ ಅದರಿಂದ ಗಂಡು ನೊಣಗಳು ಇದ್ರಲ್ಲೇ ಇರ್ಬೇಕು ಅಂತ ಏನಿಲ್ಲ, ಎಲ್ ಬೇಕಾದ್ರೂ ಇರ್ತಾವ ಆಚೆ. ಅದು ಸ್ಮೆಲ್ ಒಂದು ಬಿಡುಗಡೆ ಮಾಡುತ್ತೆ ರಾಣಿ. ಅವಾಗ ಆಚೆ ಇರೋ ನೊಣಗಳು, ಗಂಡು ನೊಣಗಳೆಲ್ಲ ಅದ್ರ ಹಿಂದೆ ಬೀಳ್ತವೆ. ಅದ್ರಲ್ಲಿ ಫೈಟ್ ಆಗ್ತೈತೆ. ಫೈಟ್ ಆಗಿ ಯಾವ್ದು ನೊಣ ಸ್ಟ್ರಾಂಗ್ ಆಗಿರುತ್ತೋ ಅದು ಮೀಟ್ ಮಾಡುತ್ತೆ. ಮೀಟ್ ಆಗ್ಬಿಟ್ಟು ಆ ನೊಣ ಅಲ್ಲಿಂದಾನೇ ಕೆಳಗ್ ಬೀಳುತ್ತೆ. ಗಂಡು ನೊಣ ಕೆಳಗ್ ಬಿದ್ದು ಸತ್ತೋಗುತ್ತೆ. ತಿರ್ಗಾ ಇನ್ನ ಒಂದ್ 3-4 ನೊಣಗಳು ತಿರ್ಗಾ ಫೈಟ್ ಆಗುತ್ತೆ. ತಿರ್ಗಾ ಇನ್ನೊಂದ್ ನೊಣ ಮೀಟ್ ಆಗುತ್ತೆ. ಕನಿಷ್ಠ ಪಕ್ಷ ಅಂದ್ರೆ 2-3-4 ತನಕ ಮೀಟ್ ಆಗುತ್ತೆ ಅಂತ ಹೇಳ್ತಾರೆ. ಅದು ನಾವು ನೋಡಿಲ್ಲ, ಕೇಳಿರೋದು. ನೋಡ್ರಿ, ಇದರಲ್ಲಿ ಕಾಣುತ್ತೆ ಕಡ್ಡಿ ಮೊಟ್ಟೆ. ಹೌದು, ಕಾಣ್ತಾ ಇದೆ ಈ ಕಡೆ. ಹೌದು. ಅದು ತಿರ್ಗಾ ಅಲ್ಲಿಂದ ರಾಣಿ ಬರುತ್ತೆ ಒಳಗಡೆ. ಫಸ್ಟ್ ಆಫ್ ಆಲ್ ಇನ್ನು ಅಕಸ್ಮಾತ್ ರಾಣಿ ಬರ್ಬೇಕಾದ್ರೆ ಏನಾಗುತ್ತೆ, ಒಂದೊಂದು ಟೈಮು ಕಣಜ, ಕಾಗೆ, ಯಾವ್ದೋ ಒಂದು ಪಕ್ಷಿ ಅದು ಮೀಟಾಗಿ ಬರ್ಬೇಕಾದ್ರೆ ರಾಣಿನ ತಿಂದಾಕ್ಬಿಡ್ತು. ಹೌದಾ? ತಿಂದಾಕ್ಬಿಡುತ್ತೆ ಮೀಟಾಗಿ ಬರ್ಬೇಕಾರೆ. ಇಲ್ಲಾಂದ್ರೆ ಮೀಟ್ ಆಗೋ ಟೈಮಲ್ಲಿ ಮಳೆ ಬಂದ್ಬಿಡ್ತು, ರೆಕ್ಕೆ ನೆಂದೋಗ್ಬಿಡ್ತಿತ್ತು, ಬಿದ್ದೋಗ್ಬಿಡ್ತೈತೆ ರಾಣಿ ಮಳೆ ಒಳಗೆ. ಆ ಟೈಮಲ್ಲಿ ಬಾಕ್ಸು ಫೇಲ್ ಆಗುತ್ತೆ. ತಿರ್ಗಾ ಹೊಸ ರಾಣಿ ಕ್ರಿಯೇಟ್ ಮಾಡ್ಕೊಬೇಕಿದು. ಅದು ಉಟ್ಸ್ಕೊಬೇಕು. ಅದರಲ್ಲಿ ರಾಣಿ ಕಡ್ಡಿ ಮೊಟ್ಟೆ ಇದ್ರೆ ರಾಣಿ ಮಾಡ್ಕೊಳ್ಳುತ್ತೆ, ಇಲ್ಲಾಂದ್ರೆ ಬಾಕ್ಸು ಫೇಲ್ ಆಗುತ್ತೆ. ತಿರ್ಗಾ ಅಕಸ್ಮಾತ್ ರಾಣಿ ಬಂತು, ಅದು 4 ದಿವಸ ರೆಸ್ಟ್ ಮಾಡ್ತಿತ್ತು. ರೆಸ್ಟ್ ಮಾಡಿ 5, 6, 20, 25ನೇ ದಿವಸ ರಾಣಿ ಮೊಟ್ಟೆ ಕ್ರಿಯೇಟ್ ಆಗಿ 20, 24, 25ನೇ ದಿವಸಕ್ಕೆ 22 ದಿವಸ ಅಂತ ಹೇಳ್ತಾರೆ. 2 ದಿವಸ ಹೆಚ್ಚು ಕಡಿಮೆ ಇರುತ್ತೆ. ಯಾರು ಸೈಂಟಿಫಿಕ್ ಆಗಿ ಪರ್ಫೆಕ್ಟ್ ಆಗಿ ಇವತ್ತು ಹೇಳಿಲ್ಲ, ಎಲ್ಲ ಒಂದು ಅಂದಾಜು. ಒಂದು 24-25 ದಿವಸಕ್ಕೆ ಅದು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡುತ್ತೆ. ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ಕ್ರಿಯೇಟ್ ಆಗುತ್ತೆ ಬಾಕ್ಸ್ ಅವಾಗ ಡೆವಲಪ್. ರಾಣಿ ಡೆವಲಪ್ ಆಗತಕ್ಕ ಬಾಕ್ಸ್ ಇಂಪ್ರೂವ್ ಆಗ್ತಾ ಇರಲ್ಲ, ಹಂಗೆ ಇರುತ್ತೆ ಅದು. ಅವಕ್ಕೆ ಏನ್ ಬೇಕು ಅವನ್ ಮಾತ್ರ ತಿಂತಾ ಇರ್ತಾವ, ಬರ್ತಾ ಇರ್ತವೆ. ರಾಣಿ ಬಂದು ಸ್ಟಾರ್ಟ್ ಆಯ್ತು, ರಾಣಿ ಕೆಲಸ ಸ್ಟಾರ್ಟ್ ಮಾಡ್ತು ಅಂದ್ರೆ ಅವಾಗ ಇವಕ್ಕೆ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ಅವಾಗ ಪರಾಗ ತರ್ತವೆ, ತುಪ್ಪ ತರ್ತವೆ, ಊಟ ತಿನ್ನಿಸ್ತವೆ ಮೊಟ್ಟೆಗಳಿಗೆ, ಲಾರ್ವಕ್ಕೆ ಏನ್ ಬೇಕಾದ ತುಂಬಿಟ್ಟು ಸೀಲ್ ಮಾಡ್ತವೆ, ಎಲ್ಲ ಸ್ಟಾರ್ಟ್ ಮಾಡ್ತಾವ ಅವಾಗ. ಆ ತರ ಜೇನುದು ನೊಣದು ಜೀವನ ಎಲ್ಲ ನಿಮ್ಗೆ ಗೌರ್ಮೆಂಟ್ ಕೊಟ್ಟಿರೋ ಬಾಕ್ಸ್ಗಳು. ಹ್ಞೂ ಸರ್, ಗೌರ್ಮೆಂಟ್ ಕೊಟ್ಟಿರೋ ಬಾಕ್ಸ್. ಇದು ನೀವು ಮಾಡ್ಕೊಂಡಿರೋ ಬಾಕ್ಸ್ಗಳು. ಇದು ಎಲ್ಲ ನಾವ್ ಎಕ್ಸ್ಟ್ರಾ ಮಾಡಿರೋದು. ನೋಡಿ, ಇದೆ ಗೌರ್ಮೆಂಟ್ ಏನ್ ಪ್ರೋತ್ಸಾಹ ಕೊಡುತ್ತೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಸರ್. ಕೆಲವರು ಏನ್ ಮಾಡ್ತಾರೆ, ಅದನ್ನ ಉಪಯೋಗಿಸ್ಕೊಳಲ್ಲ. ಬಾಕ್ಸ್ ತತ್ತಾರೆ, ಇಟ್ಬಿಡ್ತಾರೆ. ಬಿಡು ಪೆಟ್ಟಿಗೆ ಇಟ್ಟಿದೀನಿ,
ತುಪ್ಪ ಬರ್ತೈತೆ. ತುಪ್ಪ ಬರ್ತದೆ ಅಂತ. ಜೇನು ಹುಳ ಹಾ. ಎಷ್ಟು ದಿನ ಬದುಕುತ್ತೆ? ವರ್ಷ ಅಲ್ಲ, ವರ್ಷ ದಿನ. ಇಲ್ಲ ಸರ್. ಅದಕ್ಕೆ ಸರ್ ಅದು ಹೇಗೆ ಬದುಕುತ್ತೆ ಅಂದ್ರೆ ಹ್ಮ್. ಅದು ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಹ್ಮ್. ಇವಾಗ ಇದು ತುಪ್ಪ ಸ್ಟಾರ್ಟ್ ಆಗ್ಬಿಡ್ತು, ಡಿಸೆಂಬರ್ ಇಂದ ತುಪ್ಪ ಸ್ಟಾರ್ಟ್ ಆಗ್ಬಿಡ್ತೈತೆ. ನಮ್ ಬಯಲುಸೀಮೆಯಲ್ಲಿ ಏನಾಗುತ್ತೆ ಅಂದ್ರೆ ತೊಗರಿ ಬಂದಾಗ ಸ್ಟಾರ್ಟ್ ಆಗ್ತೈತೆ ತುಪ್ಪ. ಹೌದು, ಹೂವ ಜಾಸ್ತಿ ತೊಗರಿಗೆ ಅದು ಫಾಸ್ಟ್ ಆಗಿ ಕೆಲಸ ಮಾಡ್ತು ಅಂದ್ರೆ ಬೇಗ ಸಾಯುತ್ತೆ, ನಿಧಾನ ಕೆಲಸ ಮಾಡ್ತು ಅಂದ್ರೆ ಲೇಟ್ ಆಗಿ ಸಾಯುತ್ತೆ. ಒಂದು ಅಂದಾಜು 60ರಿಂದ 90 ದಿವಸದವರೆಗೂ ಒಂದು ಹುಳ ಬದುಕುತ್ತೆ. ಒಂದು ನೊಣ, ಜೇನು ನೊಣ 60ರಿಂದ 90 ದಿವಸದವರೆಗೂ ಬದುಕುತ್ತೆ. ಈ ರಾಣಿಗೆ ಏನಾಯ್ತು ಸರ್? ರಾಣಿ 3 ವರ್ಷ 4 ವರ್ಷ ತನಕ ಬದುಕುತ್ತೆ ಅಂತಾರೆ. 3 ವರ್ಷ ಇರುತ್ತೆ, 4 ವರ್ಷ ಕಾಲೇ ಒಂದ್ ಸ್ವಲ್ಪ ವಯಸ್ಸಾಗಿರುತ್ತೆ. ನಾವು ಅಂತ ತಕ ರಾಣಿ ಇರೋದೇ ಇಲ್ಲ, ಇಟ್ಕೊಳ್ಳೋದೇ ಇಲ್ಲ, ಡಿವೈಡ್ ಮಾಡ್ತಾ ಇರ್ತೀವಲ್ಲ, ರಾಣಿ ಹೋಗ್ತಾ ಇರ್ತೈತೆ. ರಾಣಿ ಇರೋದು ಬೇರೆ ಕಡೆಗೆ ಹೋಗ್ತೈತೆ, ಇಲ್ಲ ರಾಣಿ ಸತ್ತೋಗ್ತೈತೆ, ಅವಾಗ ಇನ್ನೊಂದು ರಾಣಿ ಮಾಡ್ಕೊಂತೀವಿ, ಅವಾಗ ಕ್ರಿಯೇಟ್ ಮಾಡ್ಕೊಂತೀವಿ. ಅಮ್ಮಮ್ಮ ಮಿನಿಮಮ್ ಅಂದ್ರೆ 3 ವರ್ಷ ತನಕ ರಾಣಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ 2 ತರ 3 ತರ ರಾಣಿಗಳು ಇರ್ತವೆ. ಒಂದು ಫುಲ್ ಮಾತಾಡೋಣ. ಕಪ್ಪುದಿರುತ್ತೆ, ಕೆಲವು ಕಡಿಯೋದೇ ಇಲ್ಲ ನೊಣಗಳು, ಸ್ಮೂತ್ ಇರ್ತವೆ, ಕೆಲವು ರಾಂಗ್ ಇರ್ತವೆ. ಅದ್ರಲ್ಲೂ ರ್ಯಾಶ್ ನೊಣಗಳು ಇರ್ತವೆ. ಹೌದು, ನಮ್ಮಲ್ಲಿ 4 ಗೂಡಿದೆ. ಒಂದು ಗೂಡಂತೂ ಯಾವಾಗ ನನ್ ಕೈ ಇಟ್ರು ನನಗೆ ಅದು ಚುಚ್ಚದೆ ಯಾವತ್ತೂ ಬಿಟ್ಟಿಲ್ಲ ಸರ್. ಅದ್ 2ನೇ ಬಾಕ್ಸ್ ಐತಲ್ಲ, ಸುಮ್ನೆ ತೆಗೀರಿ ಕಡಿತೈತೆ. ಹೌದು, ಮನೆ ಹತ್ರ ಒಂದ್ ಬಾಕ್ಸ್ ಐತೆ, ಅದು ನಾನು ಉತ್ತದಲ್ಲಿ ಇದ್ರಲ್ಲಿ ಹಿಡ್ದಿದ್ದು, ಯಾರು ಬೇರೆ ಬಣವೆಯಲ್ಲಿ ಇತ್ತು ಹಿಡ್ದಿದ್ದು ನೈಟ್ ಟೈಮ್. ಅದು ಇವತ್ತು ಹಿಂಗ್ ಹುಳ ತೆಗ್ದು ಹಿಂಗ್ ಹಾಕಿದ್ರು ಕಡಿಯಲ್ಲ. ಹಂಗೆ ಮನೆ ಹತ್ರ ಐತೆ ಒಂದ್ ಬಾಕ್ಸ್. ನೋಡ್ರಿ, 2 ಸೂಪರ್ ಕೊಟ್ಟಿದೀವಿ. ಡಬಲ್ ಸೂಪರ್ ಇದ್ರೆ ಡಬಲ್ ಸೂಪರ್ 2 ಸೂಪರ್ ಇಂದ ಆಲ್ರೆಡಿ ಮೇಲ್ಗಡೆ ಲೈಟ್ ಆಗಿ ಕಟ್ತಾ ಇತ್ತು, ನೋಡ್ದೆ. ನೋಡ್ರಿ ಇಲ್ಲಿ ಇಷ್ಟ ಅದೇ ಲೈಟ್ ಆಗಿ ಸ್ಟಾರ್ಟ್ ಆಗಿದೆ, ನೋಡ್ದೆ ನಾನು ನೀವು ತೆಗೆದ ತಕ್ಷಣ. ಇಲ್ಲಿದೆ ಅಲ್ಲ, 2 ಸೂಪರ್ ಕೊಟ್ಟಿದ್ವಿ. ಫಸ್ಟ್ ಇದು ತುಂಬಿತ್ತು, ಇದು ಮೇಲಕ್ಕೆ ಎತ್ತಿಕ್ಬಿಟ್ಟು ಕೆಳಗಡೆ ಇದು ಕೊಟ್ಟಿದ್ವಿ. ಇದೊಂದು ಸರ್, ಇದೊಂದು ನೀವು ತುಂಬಾ ಸೂಕ್ಷ್ಮವಾದ ವಿಚಾರ. ಇದು ಎಷ್ಟೋ ಜನ ಹೇಳಿಲ್ಲ. ಯಾವಾಗ್ಲೂ ನಾವು ಸೂಪರ್ ಡಬಲ್ ಸೂಪರ್ ಕೊಟ್ಟಾಗ ಸೂಪರ್ ಕೆಳಗೆ ಕೊಡ್ಬೇಕು, ಹೊಸದು. ಹೊಸದ್ ಕೆಳಗೆ ಕೊಡ್ಬೇಕು. ಯಾಕೆ ಗೊತ್ತಾ, ಇಲ್ಗಾನ ಹುಳ ರೇಸ್ ಆದ್ರೆ ಬರ್ತವೆ, ರೇಸ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರಲ್ಲ. ತುಪ್ಪ ತಗೊಂಡು ಇಲ್ಲಿಗೆ ಬರ್ತವೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಹೊರಟೋಗ್ಬಿಡ್ತವೆ. ಹೌದು, ನೋಡಿ ಈ ವಿಚಾರ ತುಂಬಾ ಜನ ಹೇಳಲ್ಲ. ಟ್ರೈನಿಂಗ್ ಹೋದವ್ರಿಗೆ ಮಾತ್ರ ಗೊತ್ತಿದೆ. ಇಲ್ಲೇ ಕೊಡ್ಬೇಕು ಸರ್ ಸೂಪರ್. ನಾವು ಮೊದಲನೇ ಸೂಪರ್ ಮೇಲಕ್ಕೆ ಎತ್ತಿಕ್ಬೇಕು, 2ನೇ ಸೂಪರ್ ಕೆಳಗಡೆ ಕೊಡ್ಬೇಕು. ಹೌದು, ಇದು ತುಂಬ್ತಾ ಹಾರ್ವೆಸ್ಟ್ ಮಾಡಕ್ ಟೈಮ್ ಇಲ್ವಾ, ಇದ್ರ ಕೆಳಗಡೆ ಇನ್ನೊಂದು ಸೂಪರ್ ಕೊಡು. ಹೌದು, 3, 4, 5ವರೆಗೂ ಕೊಡ್ಬೋದು ಸರ್. 5ವರೆಗೂ ಕೊಡ್ಬೋದು. ಏನಂದ್ರೆ ಹುಳ 5ವರೆಗೂ ಕೊಟ್ರೆ ಕೆಲವು ಟೈಮಾಗ ಏನಾಗುತ್ತೆ ಅಂದ್ರೆ ಬಿದೋಗ್ಬಿಡುತ್ತಲ್ಲ, ಆಚೆ ಸಿಗ್ಲಿಲ್ಲ ಅಂದಾಗ ಈ ಮೇಲ್ಗಡೆ ಸೂಪರ್ ತುಪ್ಪನೇ ತಗೊಂಡೆ ಕೆಳಗಡೆ ಸೂಪರ್ ಇಡುತ್ತೆ. ಸಿಗ್ಲಿಲ್ಲ ಅಂದಾಗ ಇವಾಗ ನೋಡ್ರಿ, ನಾವು ಸೂರ್ಯಕಾಂತಿ ಹಾಕಿದೀವಿ, ಸಿಕ್ಕಾಬಿಟ್ಟೆ ಸೂರ್ಯಕಾಂತಿ. ಹೌದು, ನೋಡಿದ್ರಾ? ಬಂದ ತಕ್ಷಣ ನೋಡಿದ. ನೋಡಿ ಸರ್, ಅದು ಏನಕ್ಕೆ ಹಾಕಿದೀನಿ ಅಂದ್ರೆ ನಾನು ಹುಳಕ್ಕೆ ಆಹಾರ ಆಗುತ್ತೆ. ಹೌದು, ಇನ್ನೊಂದು ಅದ್ರ ಎಲೆ ಅಗಲ ಬರುತ್ತೆ, ತೋಟಕ್ಕೆ ಇದಾಗುತ್ತೆ, ಮಲ್ಚಿಂಗ್. ಅಕಸ್ಮಾತ್ ಕಾಳೇನ ಗಿಣಿ ಅಕ್ಕಿ ಪಕ್ಷಿ ಎಲ್ಲ ತಿಂದು ಮಿಕ್ಕಿದ್ರೆ ಮನೆಗೆ ಆಯಿಲ್ ಮಾಡ್ಕೊಬೋದು, ಎಣ್ಣೆಗೆ ಆಗ್ತೈತೆ. ಅಷ್ಟು ಅನ್ಕೊಂಡಿದೀವಿ. ಚಾಕು ತಗೊಂಡು ಸೂಪರ್ ಸರ್. ಅದೊಂದು. ಈಗ ನೀವು ಜೇನು ಹುಳದ ಆಯುಷ್ ಬಗ್ಗೆ ಹೇಳಿದ್ರಿ, ಸೂಪರ್ ಎಲ್ಲಿ ಕೊಡ್ಬೇಕು ಅಂತ ಹೇಳಿದ್ರಿ. ಈಗ ನನ್ನ ಹತ್ರ ಒಂದಷ್ಟು ಜೇನು ಹುಳಗಳಿದೆ. ನಂತರ ಯಾರೋ ಒಂದಷ್ಟು ಯೂಟ್ಯೂಬ್ ನೋಡ್ಬಿಟ್ಟು ವಿಡಿಯೋ ಮಾಡಕ್ ಕಲ್ತ್ಬಿಟ್ಟಿದ್ದೀನಿ ನಾನು. ಆಯ್ತಾ, ನಾನು ಆಲ್ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಈಗ ನಾನೇನ್ ಮಾಡ್ತೀನಿ, ತೆಗಿತೀನಿ, ಆ ತುಪ್ಪನ ಪೂರ್ತಿ ಏನ್ ಹೇಳ್ತಾರ ಈ ಮೇಣದ ಸಮೇತ ತಗೊಂಡ್ ಹೋಗ್ಬಿಡ್ತಾ ಇದೀನಿ. ನನಗೆ ನೀಟಾಗಿ ಹಾರ್ವೆಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಮುಖಾಂತರ ನಾವು ಜನಗಳಿಗೆ ನೀಟಾಗಿ ಹೆಂಗ್ ಹಾರ್ವೆಸ್ಟ್ ಮಾಡ್ಬೋದು ಅಂತ ತೋರಿಸ್ಬೋದಾ ಸರ್? ಹ್ಞೂ ಸರ್, ತೋರಿಸ್ತೀನಿ. ಇವಾಗ ಹೊಸದಾಗಿ ಯಾರೇ ಜೇನು ಕೃಷಿ ಮಾಡ್ಬೇಕಾದ್ರೆ ಹ್ಯಾಂಡ್ ಗ್ಲೌಸ್, ಮುಖ ಪರದೆ ಕಂಪಲ್ಸರಿ ಹಾಕೊಳ್ಳಿ. ಯಾಕಂದ್ರೆ ನಮಗೆ ಒಂದ್ ಸ್ವಲ್ಪ ಅನುಭವ ಆಗಿರೋದ್ರಿಂದ ಹಾಕೊಂಡದಲ್ಲೇನೆ ಮಾಡ್ತಾ ಇದೀವಿ. ಬೇರೆಯವರೆಲ್ಲ ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಹೌದು, ಚುಚ್ಚಿಬಿಡುತ್ತೆ, ಬಂದೆ ಸುಚ್ಚುತ್ತೆ. ಈ ತರ ಉರುಬ್ಬೋದು, ಇಲ್ಲ ಅಂದ್ರೆ ಇದೈತಲ್ಲ ಕೊಡೋದು ಹೊಗೆ ಮೆಷಿನ್, ಇದರಲ್ಲಿ ಹೊಗೆ ಹಾಕ್ಬೋದು. ನಾವೇನು ಹೊಗೆ ಯೂಸ್ ಮಾಡಲ್ಲ. ಈ ತರ ಗಾಳಿ ಬಿಟ್ರು ಹೋಗುತ್ತೆ. ಇಲ್ಲ ಬಾಯಲ್ಲಿ ಉರುಬೋದು, 1 ಪೆಟ್ಟಿಗೆ 2 ಪೆಟ್ಟಿಗೆ ಆದ್ರೆ.
ಆಮೇಲೆ ದಮ್ ಇರಲ್ಲ. 10 ಪೆಟ್ಟಿಗೆ 20 ಪೆಟ್ಟಿಗೆ ಆದ್ರೆ ನಾವು ಉರ್ಬಿ ಇದಾಗುತ್ತೆ, ದಮ್ ಕಮ್ಮಿ ಆಗ್ಬಿಡುತ್ತೆ ಅದು. ದಮ್ ಕಮ್ಮಿ ಆಗುತ್ತೆ. ಹ್ಮ್. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ಪೆಟ್ಟಿಗೆ ಪಕ್ಕಕ್ಕೆ ಹೋಗ್ಬಿಟ್ಟು ಹ್ಮ್. ಹಿಂಗ್ ಕೊಡ್ಬೋದು. ಅವೇನು ಆಗಲ್ಲ, ಪೆಟ್ಟಿಗೆಗೆ ಬರ್ತವೆ, ಏನ್ ತೊಂದ್ರೆ ಇಲ್ಲ. ಹೌದು, ಯಾಕಂದ್ರೆ ಆ ಫೆರಮೋನ್ ವಾಸನೆ ಇರುತ್ತಲ್ಲ. ರಾಣಿ ಫೆರಮೋನ್ ಬಿಡುಗಡೆ ಮಾಡುತ್ತೆ. ಹ್ಮ್. ಅದು ಎಷ್ಟು 10 ಕಿಲೋಮೀಟರ್ 2 ಕಿಲೋಮೀಟರ್ ಮಿನಿಮಮ್ ಸರೌಂಡಿಂಗ್ 2 ಕಿಲೋಮೀಟರ್ ಹೋಗುತ್ತೆ. ಹ್ಮ್. ಹುಳ 2 ಕಿಲೋಮೀಟರ್ ಇಂದ ಆ ಫೆರಮೋನ್ ಎಲ್ಲಿರುತ್ತೋ ಅಲ್ಲಿಗೆ ಬರುತ್ತೆ. ಮಾಡಿದ್ದೀನಿ ಸರ್, ನೀವು ಅಲ್ಲೇ ನಿಂತ್ಕೊಳ್ಳಿ ಸರ್. ಹತ್ರ ಊದಿ ಇಟ್ಕೊಂತೀರಾ. ಈ ತರ ಉರ್ಬಿ ಇಕ್ಕೊಂಬೋದು. 2 ಬಾಕ್ಸ್ 3 ಬಾಕ್ಸ್ ಇದ್ರೆ. ಸರ್ ಮೇನ್ ಶೀಟ್ ಕೊಡೋದು ಉತ್ತಮನಾ ಅಥವಾ ಇದೇ ತರ ಇರೋದು? ಸರ್ ಮೇಣದ ಶೀಟ್ ಕೊಡೋದು ಉತ್ತಮ. ಮೇಣದ ಶೀಟ್ ಏನಕ್ಕೆ ಕೊಡೋದು ಅಂದ್ರೆ ಏನ್ ಸರ್, ನಮಗೆ ರೊಟ್ಟಿ ಕಟ್ಟಬೇಕಾದ್ರೆ ಈ ತರದ್ ಒಂದು ಫ್ರೇಮ್ ರೊಟ್ಟಿ ಕಟ್ಟಬೇಕು ಅಂದ್ರೆ ಮಿನಿಮಮ್ 1/2-3/4 kg ತುಪ್ಪ ಅದಕ್ಕೆ ಖರ್ಚು ಮಾಡುತ್ತೆ. ಹೌದು, ಒಂದ್ ಶೀಟ್ ಕಟ್ಟಕ್ಕೆ. ಅದರಿಂದ ನಾವು ಮೇಣು ಶೀಟ್ ಕೊಟ್ರೆ ಸೇವ್ ಆಗುತ್ತೆ. ತಿರ್ಗಾ ಇನ್ನೊಂದೇನು ಅಂದ್ರೆ ನೆಕ್ಸ್ಟ್ ಟೈಮು ಅದನ್ನೇ ಇಡ್ಬೋದು. ಹೌದು, ಅದನ್ನೇ ಇಡ್ಬೋದು. ನೋಡ್ರಿ 2 ಸೂಪರ್ ಕೊಟ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ನೋಡ್ರಿ ತುಪ್ಪ ಇದು ಫುಲ್ ಆಗಿತ್ತು, ನಾನು ಸೂಪರ್ ಕೊಡ್ಬೇಕಾರೆ ಇದು ಖಾಲಿ ಆಗಿದೆ. ಅಂದ್ರೆ ಕೆಳಗಡೆ ತಗೊಂಡೋಗಿದೆ. ಇಲ್ಲ ಅಂದ್ರೆ ಆಚೆ ಹೂವು ಸಿಗದಿದ್ದಾಗ ಏನಾಗಿದೆ, ಅವೇ ಕುಡ್ಕೊಂಡಿರ್ತವೆ ಆಹಾರ. ಸರ್ ಈಗ ಅಲ್ಲಿಂದ ತಗೊಂಬಂದು ನೋಡಿ ಸರ್, ಈ ತರ ಇದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಮಾಡ್ಬೇಕು. ಜಾಸ್ತಿ ಇದ್ರೆ ಒಂದು ಇದನ್ನ ತಗೊಂಡು ಈ ತರ ತೆಗೆದು ಸೀಲ್ ತೆಗಿಬೇಕು. ನೋಡ್ರಿ, ಈ ತರ ತೆಗೆದ್ಬಿಟ್ಟು ಸೀಲು ಇದರಲ್ಲಿ ಇಡಬೇಕು. ಫ್ರೇಮ್ ಇದ್ರೊಳಗೆ ಇಟ್ಬಿಡೋದು. ಈ ತರ 4 ಫ್ರೇಮ್ ಇಡ್ತೀರಾ? 4 ಫ್ರೇಮ್ ಈ ತರ ಇಡಬೇಕು. ಸರ್ ಈಗ 4 ಹಾಕಿದ್ರಿ, ಇದಕ್ಕೆ 4 ಹಾಕಿದೀವಿ ಸರ್. ಈ ತರ ತಿರುಗಿಸ್ಬೇಕು. ಈ ತರ ತಿರುಗಿಸಿದ್ರೆ ಹನಿ ಎಲ್ಲ ಈಚೆ ಬರುತ್ತೆ, ರೊಟ್ಟಿ ನಮ್ಗೆ ಅದೇ ತರ ಉಳಿಯುತ್ತೆ. ಈ ತರ ಡಿವೈಸ್ ಇಟ್ಕೊಂಡಾಗ ಈ ತಿರುಗಿಸಿದಾಗ ಏನಾಗುತ್ತೆ ಒಳಗಡೆ ಅಲ್ಲಿ? ಸರ್ ಅದು ಹಿಂಗ್ ತಿರುಗಿಸ್ತೀವಲ್ಲ, ತಿರುಗಿಸಿದಾಗ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ ಇಂದ ಹನಿ ಎಲ್ಲ ಈಚೆ ಬರುತ್ತೆ, ರೊಟ್ಟಿ ಹಾಗೆ ಉಳಿಯುತ್ತೆ. ಆ ರೊಟ್ಟಿನ ತಿರ್ಗಾ ಇನ್ನೊಂದ್ಸರಿ ಕೊಡ್ಬೋದು. ಅದು ಏನಾಗಿರ್ಲಿ ಒಳಗಡೆ ಅವ್ರು ಸರಿ ಮಾಡ್ಕೊಳ್ತದ, ಅವೇ ಸರಿ ಮಾಡ್ಕೊಂಡು. ಸರಿ, ಒಂದು ಒಳಗಡೆಗೆ ಹೋಗಿರ್ತತೆ, ಒಂದು ಈಚೆ ಬಂದಿರ್ತತೆ, ಅದಿಟ್ಟಿದ್ರೆ ಅವೇ ಹುಳನೇ ಸರಿ ಮಾಡ್ಕೊಂತವೆ. ಅವೇ ನೀವು ಎಂತ ರೊಟ್ಟಿ ಕಿತ್ತೋಗಿರೋ ರೊಟ್ಟಿ ಕುದ್ರೂ ಇವತ್ತಿಟ್ಬಿಟ್ರೆ 1/2 hour ಅಲ್ಲೇ ಜಾಯಿಂಟ್ ಮಾಡಿರ್ತಾವ. ಅಷ್ಟು ಫಾಸ್ಟ್ ಅಲ್ಲಿ ಕೆಲಸ ಮಾಡ್ತವೆ. ಬೆಳಗಿನ ಜಾವ 5:30ಗೆ ಸ್ಟಾರ್ಟ್ ಮಾಡ್ತವೆ ಕೆಲಸ. ಮನುಷ್ಯ ಹೇಳೋದಕ್ಕಿಂತ ಮುಂದಾಗೆ ಸ್ಟಾರ್ಟ್ ಮಾಡ್ತವೆ. ಮನುಷ್ಯ ಮಲಗೋದಕ್ಕಿಂತ ಮುಂದಾಗೆ ಕೆಲಸ ನಿಲ್ಸ್ತವೆ. 7-8 ಗಂಟೆವರೆಗೂ ಬರ್ತಲೇ ಇರ್ತವೆ ಹುಳ. ಸರಿ ಸರ್, ತಿರುಗಿಸಿ ಸರ್. ತಗ್ಗೇನ ತುಪ್ಪ ಪೂರ್ತಿ ತುಪ್ಪ ಎಲ್ಲ ಬಂದ್ಬಿಡ್ತಾ ಆಚೆ. ಈಗ ಇದನ್ನ ಇನ್ನೊಂದ್ಸರಿ ಹಂಗೆ ಕೊಡೋದು. ಈಗ ಇಟ್ರೆ ಇನ್ನೊಂದ್ಸರಿ ಇದು ಈ ತರ ಆಗಿದೆಯಲ್ಲ, ಇದನ್ನ ಅವೇ ಸರಿ ಮಾಡ್ಕೊಬಿಡ್ತವೆ. 2 ದಿವಸ ಅದೇ ಸರಿ ಮಾಡ್ಕೊಂಡ್ಬಿಡ್ತವೆ. 2 ದಿವಸಕ್ಕೆ ಸರಿ ಮಾಡ್ಕೊಬಿಡ್ತವೆ. ಏನ್ ತೊಂದ್ರೆ ಇಲ್ಲ. ತುಪ್ಪ ಈಗ ಇಲ್ಲಿ ಕೆಳಗೆ ಬರುತ್ತೆ ಫಿಲ್ಟರ್ ಆಗಿ. ಅಂದ್ರೆ ಇದ್ರೊಳಗಡೆ ಎಲ್ಲ ಕೂತ್ಕೊಂಡಿರುತ್ತೆ, ಕೆಳಗೆ ಬರುತ್ತೆ. ಸರ್ ಮಾಡಿ ಸರ್. ನೋಡ್ರಿ, ಇವಾಗ ಬರ್ತಾ ಇದೆ. ತೋಟಗಾರಿಕೆ ಇಲಾಖೆ ಕೊಟ್ಬಿಟ್ಟು ಇದನ್ನ ಮಾಡಿಸ್ತಾರೆ. ಏನ್ ಮಾಡಿಸ್ತಾರೆ? ಅನಾಲಿಸಿಸ್ ಅಂತ ಮಾಡ್ತಾರೆ. ಅಲ್ಲಿ ಮಿಷಿನ್ ಅಲ್ಲಿ ಕಾಯಿಸ್ಬಿಟ್ಟು ಇದರಲ್ಲಿ ಮಾರ್ಚಲ್ ಐಟಮ್ ಎಲ್ಲ, ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ಕೊಡ್ತಾರೆ. 1 kgಗೆ 20-25 ರೂಪಾಯಿ ಬಿಲ್ ಮಾಡ್ತಾರೆ. ಆ ತರ ಬೇಕಾದ್ರೂ ಮಾಡಿಸ್ಬೋದು. ಇಲ್ಲ ಇದೇ ತರ 2 ಸರಿ ಈಗ ಈ ತರ ಬಟ್ಟೆ ಇರೋದು ಹಾಕ್ಬಿಟ್ಟು ಫಿಲ್ಟರ್ ಮಾಡಿ ತೆಗಿಬಹುದು. ಅಂದ್ರೆ ಅಲ್ಲೆಲ್ಲ ಕಣಗಳು ಕೆಲವು ಕಣಗಳು ಇರುತ್ತೆ, ಅದು ತಿಂದ್ರೆ ಏನಾಗಲ್ಲ. ಅದು ವೀಕ್ಷಕರೇ, ಬಂದಂತ ತುಪ್ಪನ ಈಗ ಬಾಟ್ಲ್ ಮಾಡ್ತೀವಿ. ಒಂದ್ 4 ಫ್ರೇಮ್ ಅಂದ್ರೆ 1 ಲೀಟರ್ ವರೆಗೂ ಬರುತ್ತೆ ಸರ್ ಸಾಮಾನ್ಯವಾಗಿ. ಸರ್ ಚೆನ್ನಾಗಿ ಬಂತು ಅಂದ್ರೆ
4 ಫ್ರೇಮ್ಗೆ 1 ಲೀಟ್ರ್ ಬರುತ್ತೆ. ಆರಾಮಾಗಿ 1 ಲೀಟ್ರ್. 1 ಲೀಟ್ರ್ ಬರುತ್ತೆ, ಏನು ತೊಂದರೆ ಇಲ್ಲ. ಇದೆಷ್ಟು ಇದು ಸರ್? ಇದು 1 ಲೀಟ್ರ್. 1 ಲೀಟ್ರ್. 1 ಲೀಟ್ರ್. ನೀವು ಲೀಟ್ರ್ ಅಲ್ಲ ಕೆಜಿ ಅಲ್ಲ ಸರ್ ಜನರಲಿ ಸರ್ ತೆಗಿಬೇಡ, ಕೆಜಿಯಲ್ಲಿ ಮಾಡ್ತೀನಿ. ಹಾಕಿ ಸರ್. ಒಂದ್ ಸ್ವಲ್ಪ ಬರ್ಬೇಕಿತ್ತು ಅನ್ಸುತ್ತಲ್ಲ 1 ಲೀಟ್ರ್ಗ. ಇನ್ನ ಇದೆ ಸರ್ ಅದ್ರಲ್ಲಿ. ಅದೇ ಅಂದ್ರೆ ಅವು ಸುತ್ತ ಕಟ್ಕೊಂಡ್ಬಿಟ್ಟಿದ್ವು, ಇದೆ ಅಲ್ಲ ಇನ್ನು. ಇದೆ. ಬಟ್ ಇದ್ ಜೇನ್ ತುಪ್ಪ ನಾವು ತುಂಬಬೇಕಾದ್ರೆ ಯಾವಾಗ್ಲೂ ಅದೊಂದಷ್ಟು ವೇಸ್ಟ್ ಆಗ್ಬಿಡುತ್ತಲ್ಲ ಸರ್? ವೇಸ್ಟ್ ಆಗುತ್ತೆ. ನಾವು 2 ಕೆಜಿ ಜೇನುತುಪ್ಪ ಪಾತ್ರೆಗೆ ಹಾಕಿದ್ರೆ ಅದೆಲ್ಲ ತೆಗಿಬೇಕಾದ್ರೆ ಇದ್ರ ತುಂಬಾ ತೆಗೆದ್ರು ಒಂದು 200 ಗ್ರಾಮ್ ವೇಸ್ಟ್ ಆಗ್ತೈತೆ, ಅರ್ಧ ತೆಗೆದ್ರು 200 ಗ್ರಾಮ್ ವೇಸ್ಟ್ ಆಗ್ತದೆ. ಆ ತರ. ಸಾಕು ಬಿಡಿ ಸರ್. ಓ ಇಷ್ಟಿತ್ತ ಸರ್ ಅದ್ರಲ್ಲಿ? ನೋಡ್ರಿ ಸರ್, ಇದು ತೂಕ ಜಾಸ್ತಿ ಬರುತ್ತೆ. ನಮ್ಮ ವಾಟರ್ ತರ ಅಲ್ಲ, ಆಯಿಲ್ ಬರುತ್ತಲ್ಲ ನಾವು ಡೈಲಿ ಉಪಯೋಗಿಸೋ ಆಯಿಲ್. ಅದಕ್ಕೆ ಜನ ಜೇನುತುಪ್ಪ ಕೆಜಿಯಲ್ಲಿ ಮಾರೋದು. ಇದು ನಾವು 3/4 ಲೀಟ್ರ್ ಬಾಟ್ಲಿಗೆನೆ 1 ಕೆಜಿ ಹಿಡಿಯುತ್ತೆ. 1 ಕೆಜಿ ಹಿಡಿಯುತ್ತೆ. ಅರ್ಧ ಲೀಟ್ರ್ ಬಾಟ್ಲಿಗೆ 3/4 ಕೆಜಿ ಹಿಡಿಯುತ್ತೆ. 3/4 ಕೆಜಿ ಹಿಡಿಯುತ್ತೆ. 1/4 ಕೆಜಿ ಬಾಟ್ಲಿಗೆ 350 ಗ್ರಾಮ್ ಹಿಡಿಯುತ್ತೆ. ಓಕೆ. ಅಂದ್ರೆ ಇದು ಡೆನ್ಸಿಟಿ ಭಾರ ಇರುತ್ತೆ, ಭಾರ ಜಾಸ್ತಿ ಇರುತ್ತೆ. ಓ ಪರವಾಗಿಲ್ಲ ಸರ್, ಇಷ್ಟಿತ್ತ ಅದ್ರಲ್ಲಿ ಗೊತ್ತೇ ಆಗ್ಲಿಲ್ಲ. 100 ಗ್ರಾಮ್ ಇದೆ ಅದ್ರಲ್ಲಿ. ಅದೇ ಸುತ್ತ ಅದು ಮಂದ ಅಲ್ಲ, ಕಟ್ಕೊಂಡ್ಬಿಟ್ಟಿರುತ್ತೆ. ಈ ತರ ನಾವು ಪ್ಯೂರ್ ಆಗಿ ಜೇನುತುಪ್ಪ ತೆಗೆದ್ಬಿಟ್ಟು ಬಾಟ್ಲಿಗೆ ಹಾಕಿ, ಪ್ಯೂರ್ ಯಾವುದೇ ಮಿಕ್ಸ್ ಇಲ್ದಲೆ, ನಾವು ರೈತರು ಯಾವುದೇ ಮಿಕ್ಸ್ ಮಾಡಲ್ಲ, ಮೋಸ ಮಾಡಲ್ಲ, ಪ್ಯೂರ್ ಆಗಿ ನಾವು ಜೇನುತುಪ್ಪ ಮಾರ್ತಾ ಇದೀವಿ. ಯಾರು ಬೇಕಾದ್ರೂ ತಗೋಬೋದು. ಫೋನ್ ಮಾಡಿದ್ರೆ 3 ಕೆಜಿ 1 ಕೆಜಿ 2 ಕೆಜಿ ಮಿನಿಮಮ್ ಅಂದ್ರೂ ನಮ್ಮ ತುಮಕೂರು ಸುತ್ತಮುತ್ತ ಎಲ್ಲೆಯಿಂದ ಫೋನ್ ಮಾಡಿದ್ರು ಮಿನಿಮಮ್ 2 ಕೆಜಿಯಿಂದ 3 ಕೆಜಿ ಹೇಳಿದ್ರೆ ನಾವು ಅಲ್ಲಿಗೆ ತಂದು ಡೆಲಿವರಿ ಕೊಡ್ತೀವಿ. ರೀಸನಬಲ್ ಆಗಿ ಕೊಡ್ತೀವಿ. ಪ್ಯೂರ್ ಜೇನುತುಪ್ಪ ನಾವು ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಲ್ಲ. ನಾವು ರೈತರಾಗಿ ಮಿಕ್ಸ್ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನಾವು ಒಂದು ಹ್ಯಾಬಿಯಾಗಿ ಮಾಡ್ತಾ ಇರೋದು ಪ್ಯೂರ್ ಜೇನುತುಪ್ಪ ಕೊಡ್ತೀವಿ. ನಮ್ಮ ಹತ್ರ ತಗೊಳ್ಳಿ, ನಮ್ಮ ರೈತರಿಗೆ ಒಂದು ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ರೈತರಿಗಿರಲಿ. ಬೇರೆ ನೀವು ಎಲ್ಲೇ ತಗೊಂಡ್ರು, ಯಾವುದೇ ಅಂಗಡಿಯಲ್ಲಿ ತಗೊಳ್ರಿ, ಮಿಕ್ಸ್ ಬಂದೇ ಬರ್ತೈತೆ. ನನ್ನಂತ ರೈತರ ಹತ್ರ ತಗೊಳ್ರಿ, ಪ್ಯೂರ್ ಸಿಗುತ್ತೆ. ಹೌದು, ನೋಡಿದ್ರಲ್ಲ ಹೇಗಿತ್ತು ಅಂತ ಲೈವ್ ಆಗಿ ತೆಗ್ದಿರೋ ಅಂತ ಜೇನುತುಪ್ಪ. ನಿಮ್ಗಳಿಗೂ ಕೂಡ ಇದೇ ತರ ಒಂದಷ್ಟು ಜೇನುತುಪ್ಪ ಬೇಕಿದ್ರೆ ಈ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಎಲ್ಲಾದ್ರೂ ಇದು ಮೋಸ ಇಲ್ಲ ಇವ್ರು ಕೊಡ್ತಾ ಇರೋದ್ರಲ್ಲಿ ಏನಾದ್ರು ಮಿಕ್ಸ್ ಇದೆ ಅಂತ ಯಾರಿಗಾರು ಅನುಮಾನ ಇರೋರು ಬೇಕಿದ್ರೆ ಲೈವ್ ಆಗಿ ಬಂದು ಇವ್ರ ತೋಟಕ್ಕೆ ಬಂದು ನಿಮ್ ಕಣ್ಣು ಮುಂದೆನೆ ಜೇನುತುಪ್ಪ ತೆಗೆದು ಕೊಡ್ತಾರೆ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.